ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37ರಿಂದ ಕೊನೆಯವರೆಗೆ. 37ನೇ ವಚನದಿಂದ ಅದು 2 ಭಾಗವಾಗಿ ವಿಭಾಗಿಸಿ 37ರಿಂದ 62 ವಚನಗಳವರೆಗೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ರಿಂದ 62 ವಚನಗಳಲ್ಲಿ ಕ್ರಿಸ್ತನ ಬಗ್ಗೆ 14 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ತೇವೆ. 14 ಫ್ಯಾಕ್ಟ್ಸ್ ಅಬೌಟ್ ಕ್ರೈಸ್ಟ್. ಅದು ನಿಜಕ್ಕೂ ಅದು ಸತ್ಯಾಂಶಗಳಲ್ಲ, ಅದು ಸತ್ಯಗಳೇ. ಅದು ಹೌದು, ದೇವರ ವಾಕ್ಯದ ಸತ್ಯ ಅಥವಾ ಸತ್ಯತೆಗಳು ಅಂತ ಕೂಡ ಹೇಳ್ಬೋದು. 14 ನಾವು ಇಂದು ನಮ್ಮ ಅಧ್ಯಯನಕ್ಕಾಗಿ, ನಮ್ಮ ಕಲಿಯುವಿಕೆಗಾಗಿ, ನಮ್ಮ ಅನ್ವಯಕ್ಕಾಗಿ ಕೂಡ ಇದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, ಲೂಕನ ಸುವಾರ್ತೆ 9:37ರಿಂದ 62. 14 ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್ ಅಬೌಟ್ ಕ್ರೈಸ್ಟ್. ಟ್ರೂತ್ಸ್ ಅಂತಲೇ ಇಟ್ಕೊಳ್ಳೋಣ, ಫ್ಯಾಕ್ಟ್ಸ್ ಅನ್ನೋಕ್ಕಿಂತ. ಕರೆಕ್ಟ್. ಮೊದಲನೇದಾಗಿ 41ನೇ ವಚನ, ಲೂಕನ ಸುವಾರ್ತೆ 9:41ರಲ್ಲಿ ಯೇಸು ಉತ್ತರವಾಗಿ, ನಂಬಿಕೆಯಿಲ್ಲದ ವಕ್ರ ಸಂತತಿಯವರೇ. ಮೊಟ್ಟ ಮೊದಲನೇದಾಗಿ ಕ್ರಿಸ್ತನ ಬಗ್ಗೆ ನಾವು ಕಲಿಯುವಂಥ ಮೊದಲನೇ ಸತ್ಯ ಏನಂದರೆ, ಹಿ ರೆಬ್ಯೂಕ್ಸ್ ದಿ ಫೇತ್ಲೆಸ್ನೆಸ್. ಅವಿಶ್ವಾಸವನ್ನು ಗದರಿಸುವುದು. ಅವಿಶ್ವಾಸವನ್ನು ಗದರಿಸುವುದು. ಹೌದು, ಒಬ್ಬ ಬಾಲಕನು ಅಸ್ವಸ್ಥನಾಗಿದ್ದ. ಎಂಥ ಒಂದು ಅಸ್ವಸ್ಥತೆ ಅಂತ ಹೇಳುವಾಗ, ದೆವ್ವ ಹಿಡಿದಂಥ ಒಂದು ಪರಿಸ್ಥಿತಿ. ಆದರೆ ಆ ಶಿಷ್ಯರಿಗೆ ಅವನನ್ನು ಸ್ವಸ್ಥ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಬಾಯಲ್ಲಿ ನೊರೆ ಸುರಿಯುವಷ್ಟು ಅವನನ್ನು ಒದ್ದಾಡಿಸುವುದಲ್ಲದೆ ಜಜ್ತಾ ಇರುವಂಥ ಒಂದು ದೆವ್ವದ ಕಾಟ ಒಬ್ಬ ಬಾಲಕನಿಗಿತ್ತು. ಶಿಷ್ಯರು ಅದನ್ನು ಬಿಡುಗಡೆ ಮಾಡಲಿಕ್ಕೆ ಆಗದ ಪರಿಸ್ಥಿತಿ. 9 ಜನ ಶಿಷ್ಯರು, ಯಾಕಂದರೆ 3 ಶಿಷ್ಯರು ಕ್ರಿಸ್ತನೊಂದಿಗೆ ಪರ್ವತದಲ್ಲಿ, ರೂಪಾಂತರ ಪರ್ವತದಲ್ಲಿದ್ದರು. ಈಗ ಉಳಿದಂಥ 9 ಜನರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಒಂದು ದೆವ್ವ ಬಿಡಿಸ್ಲಿಕ್ಕೆ ಆಗಲಿಲ್ಲ 9 ಜನರಿಗೆ. ಆದ ಕಾರಣ ಕರ್ತನು ಆ 9 ಶಿಷ್ಯರನ್ನು ನಂಬಿಕೆಯಿಲ್ಲದ ವಕ್ರ ಸಂತತಿಯೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಿ ಅಂತ ಹೇಳಿಬಿಟ್ಟು ಕರ್ತನು ಅವಿಶ್ವಾಸವನ್ನು ಗದರಿಸಿತ್ತು. ಇದು ಮೊದಲನೇ ಸತ್ಯ. ಇಂದು ಕೂಡ ಆತನು ಅವಿಶ್ವಾಸವನ್ನು ಗದರಿಸುವ ವ್ಯಕ್ತಿ ಆಗಿದ್ದಾನೆ. ಎರಡನೇದಾಗಿ, ತಂದೆ ಬಂದು 9 ಜನ ಶಿಷ್ಯರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗ ಆ ತಂದೆಗೆ, ನಿನ್ನ ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹಿ ಕಾಲ್ಸ್ ದ ಸಿಕ್. ರೋಗಿಗಳನ್ನು, ಅಸ್ವಸ್ಥರನ್ನು, ಅಗತ್ಯ ಉಳ್ಳಂಥವರನ್ನು ನಮ್ಮ ಕರ್ತನಾದ ಯೇಸು ಕರೆಯುವಂಥದ್ದು ಕೂಡ ಸತ್ಯವಾಗಿದೆ. ಮತ್ತು 11:28, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ಕರೆದಾತ ಇಲ್ಲಿ ಕೂಡ ನಿನ್ನ ಮಗನನ್ನು ಇಲ್ಲಿ ಕರ್ಕೊಂಡು ಬಾ ಎಂಬುದಾಗಿ ಕರೆದಿದ್ದಾರೆ. ಮೂರನೇದಾಗಿ, ದೆವ್ವ ಒದ್ದಾಡಿಸಿ ನೆಲಕ್ಕೆ ಅಪ್ಪಳಿಸಿತು. ಅನಂತರ ಯೇಸು ಸ್ವಾಮಿ ದೆವ್ವವನ್ನು ಗದರಿಸಿ ಹುಡುಗನನ್ನು ಸ್ವಸ್ಥ ಮಾಡಿ ತಂದೆಗೆ ಪುನಃ ಒಪ್ಪಿಸಿಕೊಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಮೂರನೇ ಸತ್ಯ ಏನಂತ ಹೇಳಿದರೆ, ಮೊದಲನೇದು ಅವಿಶ್ವಾಸ ಗದರಿಸೋದು, ಎರಡನೇದು ಅಸ್ವಸ್ಥರನ್ನು ಕರೆಯೋದು, ಮೂರನೇದಾಗಿ ಮಗನನ್ನು
ಪುನಃಸ್ಥಾಪಿಸಿಕೊಡುವುದು. ರಿಸ್ಟೋರಿಂಗ್ ದ ಸನ್ ಟು ದ ಫಾದರ್, ತಂದೆಗೆ. 4ನೇದಾಗಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 44ನೇ ವಚನದಲ್ಲಿ ಯೇಸು ಸ್ವಾಮಿ ಆಶ್ಚರ್ಯಪಡ್ತಾ ಇರುವಂಥ ವೇಳೆಯಲ್ಲಿ ಹೇಳಿದಂಥ ಒಂದು ಮಾತು ಏನಂತ ಹೇಳಿದರೆ, ಈ ಮಾತುಗಳನ್ನು ಆಳವಾಗಿ ಗ್ರಹಿಸಿಕೊಡ್ರಿ ಅಥವಾ ಚೆನ್ನಾಗಿ ಗ್ರಹಿಸಿಕೊಡ್ರಿ. ಈ ಕಾಲ್ಸ್ ದಮ್ ಟು ಅಂಡರ್ಸ್ಟ್ಯಾಂಡ್. 4ನೇ ಸತ್ಯ ಕ್ರಿಸ್ತನ ಬಗ್ಗೆ ಏನಂತ ಹೇಳಿದರೆ, ಕ್ರಿಸ್ತನು ನಾವು ಸತ್ಯವನ್ನು ಅರಿತುಕೊಳ್ಳ ಬಯಸುವಾತನು. He wants us to understand the truth. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಮಾತಾಡಿದ್ದು ಶಿಷ್ಯರಿಗೆ 45ನೇ ವಚನ, ಲೂಕ 9:45, ಶಿಷ್ಯರಿಗೆ ತಿಳಿದುಕೊಳ್ಳಲಿಲ್ಲ. ಯಾಕಂತ ಹೇಳಿದರೆ ಅವರು ಗ್ರಹಿಸಲಾರದಂತೆ ಒಂದು ಪರಿಸ್ಥಿತಿಯಲ್ಲಿದ್ದರು. ಆದ ಕಾರಣ ಅರ್ಥ ಮಾಡಿಕೊಳ್ಳ್ರಿ ಎಂಬುದಾಗಿ ಕರ್ತನು ಈ ಮಾತನ್ನು ಹೇಳಿರುವಂಥದ್ದು ಆಶ್ಚರ್ಯ. ಯಾಕಂತ ಹೇಳಿದರೆ ಹೌದು, ಒಂದು ರೀತಿಯಿಂದ ಅವರ ಮನಸ್ಸು ಮರೆಯಾಗಿತ್ತು. ಆದರೆ ಈಗ ಮರೆಯಾದಂಥ ಮನಸ್ಸಿಗೆ ಯೇಸು ಸ್ವಾಮಿ ತನ್ನ ವಾಕ್ಯವನ್ನು ಮಾತಾಡ್ತಿದ್ದಾರೆ. ಮಾತನಾಡ್ತಾ ಇರುವಂಥದ್ದನ್ನು ಅವರು ವಿಧೇಯರಾದರೆ, ನಂಬಿದರೆ ಅವರ ಮರೆಯಾದಂಥದ್ದು ಅವರಿಗೆ ಪ್ರಕಟವಾಗ್ತದೆ. ಸರಿ, ಅನಂತರ 5ನೇದಾಗಿ ಇನ್ನೊಂದು ವಿಷಯವನ್ನು ನಾವು ನೋಡ್ತೇವೆ. 47ನೇ ವಚನದಲ್ಲಿ ಶಿಷ್ಯರಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು, ಯಾರು ನಮ್ಮಲ್ಲಿ ದೊಡ್ಡವರು ಎಂಬ ಪ್ರಶ್ನೆ. ಆದ ಕಾರಣ ಅದನ್ನು ಅವರ ಮನದ ಆಲೋಚನೆಯನ್ನು ಯೇಸು ಸ್ವಾಮಿ ತಿಳ್ಕೊಂಡು ತಿಳಿದವರಾಗಿ ಈಗ ಮಾತಾಡ್ತಾರೆ. ಹಾಗಾದರೆ ನಾವು ಕಲಿಯುವಂಥ ಒಂದು ಸಂಗತಿ, ಇನ್ನೊಂದು ಸತ್ಯ ಏನಂತ ಹೇಳಿದರೆ, ಮನದ ಆಲೋಚನೆ ಕ್ರಿಸ್ತನಿಗೆ ಗೊತ್ತು. ದ ಲಾರ್ಡ್ ನೋಸ್ ದ ಥಾಟ್ಸ್ ಆಫ್ ಅವರ್ ಹಾರ್ಟ್ಸ್. 6ನೇದಾಗಿ ಅಂದ ಹಾಗೆ ನಾವು ಕ್ರಿಸ್ತನ ಬಗ್ಗೆ 14 ಸತ್ಯಗಳನ್ನು ಕಲಿತಾ ಇದ್ದೇವೆ. 6ನೇದು ಈಗ ಬಂದಿದ್ದೇವೆ. ಅದನ್ನು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 48ನೇ ವಚನದ ಕೊನೆಯ ಭಾಗದಲ್ಲಿ, ನಿಮ್ಮೆಲ್ಲರಲ್ಲಿ ಚಿಕ್ಕವನಾಗಿರುವವನೇ ದೊಡ್ಡವನಾಗಿರುವನು. ಅವರ ಒಂದು ಡಿಸ್ಕಷನ್ ಏನಾಗಿತ್ತು ಅಂತ ಹೇಳಿದ್ರೆ, ತಮ್ಮಲ್ಲಿ ಯಾರು ದೊಡ್ಡವರು ಎಂಬ ಒಂದು ಪ್ರಶ್ನೆ ಅವರಿಗಿತ್ತು. ಈಗ ದೊಡ್ಡವರು ಯಾರು ಅಂತ ಹೇಳಿದ್ರೆ, ಯಾರು ಭಾಳ ಚಿಕ್ಕವರಾಗಿದ್ದಾರೋ ಅವರೇ ದೊಡ್ಡವರು ಎಂಬುದಾಗಿ. ಅಂದರೆ ಮನೋಭಾವನೆ, ತಗ್ಗಿದ ಮನೋಭಾವನೆ, ದೀನತ್ವ. ಆದ ಕಾರಣ ಅಲ್ಲಿ ಕೂಡ ಆ ದೀನತ್ವದ ಪಾಠ ಯೇಸು ಸ್ವಾಮಿ ಕಲಿಸಿಕೊಡುವಂಥದ್ದು ಆಶ್ಚರ್ಯ ಮತ್ತು ಅನ್ವಯ ಕೂಡ. 50ನೇ ವಚನ, ಅದರಲ್ಲಿ 7ನೇ ಕ್ರಿಸ್ತನ ವಿಷಯವಾದ ಸತ್ಯ ಅದೇನಂತ ಹೇಳಿದ್ರೆ, ಯಾರೋ ಒಬ್ಬರು ದೆವ್ವ ಬಿಡಿಸ್ತಾ ಇರ್ತಾರೆ. ಬಿಡಿಸ್ತಾ ಇದ್ದಾಗ ಯೋಹಾನನು ಆ ದೆವ್ವ ಬಿಡಿಸುವಂಥದ್ದನ್ನು, ಯೋಹಾನು ಮತ್ತು ಜೊತೆಗಿದ್ದಂಥ ಇನ್ನು ಕೆಲವು ಶಿಷ್ಯರು, ಯಾರಂತ ಗೊತ್ತಿಲ್ಲ, ಒಟ್ಟು ಯೋಹಾನನ್ ಪಾರ್ಟಿ, ಯೋಹಾನನು ಮತ್ತು ಆ ಸಂಗಡದವರು ಅಥವಾ ಸಂಗಡಿಗರು ಅಥವಾ ತಂಡದವರು, ಯೋಹಾನ ಮತ್ತು ಅವನ ತಂಡದವರು 2-3 ಗೊತ್ತಿಲ್ಲ, ಹೋಗಿ ನಿಲ್ಲಿಸ್ಬಿಡ್ತಾರೆ ದೆವ್ವ ಬಿಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು. ಯಾಕಂದರೆ ಅವರು ನಮ್ಮ ಪಾರ್ಟಿ ಅಲ್ಲ, ನಮ್ಮ ತಂಡದವರು ಅಲ್ಲ ಎಂಬ ಉದ್ದೇಶಕ್ಕಾಗಿ ಮಾತ್ರ. ಅದಕ್ಕೆ ಯೇಸು ಸ್ವಾಮಿ ಲೂಕ 9:50 ಹೇಳಿದಂಥ ಒಂದು ಮಾತು ಆಶ್ಚರ್ಯ. ಅದೇನೆಂದರೆ, ಅವನಿಗೆ ಅಡ್ಡಿ ಮಾಡಬೇಡ್ರಿ ಎಂಬಂಥ ಒಂದು ಮಾತು. ಅದು ಕೂಡ ಒಂದು ಸತ್ಯವೇ. ಕೆಲವು ಸಾರಿ ನಮ್ಮ ಪಂಗಡಕ್ಕೆ ಸೇರಿದವರು, ನಮ್ಮ ಸಭೆಗೆ ಸೇರಿದ ವ್ಯಕ್ತಿ ಏನೋ ಒಂದು ಮಾಡ್ತಿದ್ದಾರೆ, ನಮಗೆ ಒಂದು ಡಿಸ್ಟರ್ಬ್ ಆಗುವ ಸಾಧ್ಯತೆ ಯೋಹಾನನಿಗೆ ಆಯ್ತದು. ಆದ ಕಾರಣ ಬೇರೆಯವರಿಗೆ ಅಡ್ಡಿ ಮಾಡಬೇಡ್ರಿ ಎಂಬ ಮಾತು. ಈ ಬಗ್ಗೆ ನನ್ನ ಆತ್ಮಿಕ ನಾಯಕರು ಒಂದು ಹೇಳಿಕೆ ನೀಡಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನೆಂದರೆ, ಅವ್ರು ಏನು ಹೇಳಿದ್ರು ಅಂದರೆ, ಯೇಸು ಸ್ವಾಮಿ ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿದರು.
ಅದೇ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ ಹೇಳಲಿಲ್ಲ. ಡು ನಾಟ್ ಜಾಯಿನ್, ಡು ನಾಟ್ ಜಡ್ಜ್, ಡು ನಾಟ್ ಸ್ಟಾಪ್. ನಿಲ್ಲಿಸೋದು ಬೇಡ, ಸೇರಿಕೊಳ್ಳೋದು ಬೇಡ ಎಂಬ ರೀತಿಯಲ್ಲಿ. ಸರಿ, ಅನಂತರ ಅದನ್ನು ಇನ್ನೊಂದು ರೀತಿಯಿಂದ ಕೂಡ ಹೇಳಬೇಕು. ಅದೇನೆಂದರೆ ಹ್ಯಾವ್ ಎ ಗುಡ್ ಡಿಸ್ಟೆನ್ಸ್ ಆ್ಯಂಡ್ ಹ್ಯಾವ್ ಎ ಗುಡ್ ಆ್ಯಟಿಟ್ಯೂಡ್. ಒಳ್ಳೆಯ ಮನೋಭಾವನೆ ಮತ್ತು ಒಳ್ಳೆಯ ಅಂತರ ಇರಬೇಕೆಂಬುದಾಗಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ರಿಂದ 62 ವಚನಗಳನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಕ್ರಿಸ್ತನ ಬಗ್ಗೆ 14 ಸತ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ 8ನೇದು ಈಗ ಅರ್ಧ ಮುಗೀತು, 7 ಸತ್ಯಗಳು ಮುಗೀತು, ಇನ್ನೂ 7 ಇದ್ದಾವೆ. ಅದರಲ್ಲಿ 8ನೇದು ಏನಂತ ಹೇಳಿದರೆ 51ನೇ ವಚನ. ಲೂಕ 9:51ರಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಯೆರೂಸಲೇಮ್ ಕಡೆಗೆ ಹೋಗೋದಕ್ಕೆ ಮನಸ್ಸು ಮಾಡಿಕೊಳ್ತಾರೆ. ಅದು ಹೇಗಿದೆ ಅಂದರೆ ತನ್ನ ಮನಸ್ಸನ್ನು ದೃಢ ಮಾಡಿಕೊಳ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ಕಲಿಯುವಂಥ ಪಾಠ ಸತ್ಯ ಏನಂದರೆ ಹಿ ವಾಸ್ ಫೋಕಸ್ಡ್. ಕ್ರಿಸ್ತನು ಕೇಂದ್ರಿತವಾದ ವ್ಯಕ್ತಿ. ಹಿ ವಾಸ್ ಫೋಕಸ್. ತನ್ನ ಗುರಿ ಆತನಿಗೆ ಸ್ಪಷ್ಟವಾಗಿತ್ತು. ತಾನು ಹೋಗುವಂಥ ಡೈರೆಕ್ಷನ್, ತನ್ನ ದಿಕ್ಕು ಆತನಿಗೆ ಸ್ಪಷ್ಟವಾಗಿತ್ತು, ಅಸ್ಪಷ್ಟವಾಗಿ ಇರಲಿಲ್ಲ ಅನ್ನುವಂಥ ಒಂದು ಪಾಠ ನಾವು ಸತ್ಯ ಕಲಿತೇವೆ ರೀ. 9ನೇದಾಗಿ 53ನೇ ವಚನ. ಲೂಕ 9:53ರಲ್ಲಿ 9ನೇ ಒಂದು ಸತ್ಯ ಕ್ರಿಸ್ತನ ಬಗ್ಗೆ. ಅದೇನಂತೇಳಿದರೆ ಅಲ್ಲಿನ ಜನರು, ಅಂದರೆ ಅಲ್ಲಿನ ಜನರು ಅಂತ ಹೇಳ್ಬಿಟ್ಟು ನೋಡುವಾಗ ವಿಶೇಷವಾಗಿ ಒಂದು ಊರಿನವರು, ಯಾವ ಊರಿನವರು ಅಂತ ಆನಂತರ ನಾವು ನೋಡೋಣ. ಜನರು ಆತನನ್ನು ಸ್ವೀಕಾರ ಮಾಡಲಿಲ್ಲ. ದೇ ಡಿಡ್ ನಾಟ್ ರಿಸೀವ್ ಹಿಮ್. ಹಾಗಾದರೆ ವಿರುದ್ಧ ಅಂತ ಹೇಳ್ಬಿಟ್ಟು ಯಾಕೆ ಸ್ವೀಕಾರ ಮಾಡಲಿಲ್ಲ ಅನ್ನೋದಕ್ಕೆ ಕೂಡ ಒಂದು ಕಾರಣ ಏನಂತ ಹೇಳಿದರೆ, ಯೇಸು ಸ್ವಾಮಿ ಯೆರೂಸಲೇಮಿನ ಕಡೆಗೆ ಸಮಾರ್ಯ ಮಾರ್ಗವಾಗಿ ಹೋಗ್ತಾ ಇದ್ದಾಗ ಕೆಲವರು ಆ ಊರಿನವರು ವಿರುದ್ಧವಾಗಿ ಪ್ರತಿಭಟಿಸಿದರು. ಅದು ಒಂದು ರೀತಿಯಿಂದ ಶಿಷ್ಯರಿಗೆ ಡಿಸ್ಟರ್ಬ್ ಆಗಿರಬೇಕು. ವಿಶೇಷವಾಗಿ ಯೋಹಾನ ಮತ್ತು ಯಾಕೋಬನಿಗೆ ಭಾಳ ಇದಾಯಿತು, ಕಸಿಬಿಸಿ ಆಯಿತು ಅಥವಾ ಕೋಪ ಬಂತು. ಯಾಕೋಬ ಮತ್ತು ಯೋಹಾನರು, ಸ್ವಾಮಿ, ಎಲಿಯನು ಮಾಡಿದ ಪ್ರಕಾರ ಇವರನ್ನು ದಹಿಸಿ ಬಿಡುವಂತೆ ಆಕಾಶದಿಂದ ಬೆಂಕಿ ಬೀಳುವ ಹಾಗೆ ನಾವು ಅಪ್ಪಣೆ ಕೊಡಲು ನಿನಗೆ ಮನಸ್ಸುಂಟು ಅಂತ ಕೇಳ್ತಾರೆ. ಹೌದು, ಬಹುಶಃ ಯೋಹಾನ ಮತ್ತು ಯಾಕೋಬ ಇವರಿಗೆ ಎಲಿಯನ ಸ್ಟೋರಿ ಭಾಳ ಹಿಡಿಸ್ತಂತ ಕಾಣ್ತದೆ. ಎಲಿಯನು ಹೌದು, ಆತನು ಮಹಾಪ್ರವಾದಿ ಮತ್ತು ಪರಲೋಕದಿಂದ ಬೆಂಕಿ ತನ್ನನ್ನು ಅರೆಸ್ಟ್ ಮಾಡಲಿಕ್ಕೆ, ಕೈದು ಮಾಡಲಿಕ್ಕೆ ಬಂದಂಥ, ಸೆರೆ ಹಿಡಿಯೋದಕ್ಕೆ ಬಂದಂಥ ಸುಮಾರು 50 ಜನರನ್ನು ಪರಲೋಕದಿಂದ ಆಕಾಶದಿಂದ ಬೆಂಕಿ ಬರಮಾಡಿ ದಹಿಸುವಂತೆ ಮಾಡಿದ. ಒಂದು ತಂಡ ಆಯಿತು. 2ನೇ ತಂಡದವರು ಬಂದರು, ಕ್ಯಾಪ್ಟನ್ ಸಮೇತವಾಗಿ 50 + 1 51 102 ಜನರು ಬೆಂಕಿಯಿಂದ ದಹಿಸಿದ್ದಂಥ ಒಂದು ಕಥೆ ಯೋಹಾನರು ಮತ್ತು ಯಾಕೋಬ ಇವರಿಬ್ಬರಿಗೆ ಭಾಳ ಟಚಿಂಗ್ ಆಯ್ತು ಅಂತ ಕಾಣ್ತದೆ. ಅವ್ರಿಗೆ ಭಾಳ ಇಷ್ಟ ಆಯ್ತು ಅಂತ ಕಾಣ್ತದೆ. ಆದ ಕಾರಣ ಈಗ ಅದನ್ನು ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಓದಿದ್ದನ್ನು ಈಗ ಅವರು ಕಾರ್ಯರೂಪದಲ್ಲಿ ತರಲಿಕ್ಕೆ ರೆಡಿಯಾಗಿದ್ದರು. ಆದರೆ ಪರ್ಮಿಷನ್ ಬೇಕಾಗಿತ್ತು. ಅದಕ್ಕೆ ಸ್ವಾಮಿ ಕೇಳಿದಾಗೆ ಸ್ವಾಮಿ ಹೇಳಿದಂಥ ಮಾತು ಬಹಳ ಗದರಿಸುವಂಥದ್ದು, ಆಳವಾದಂಥದ್ದು, ಅನ್ವಯ ಮಾಡಿಕೊಳ್ಳತಕ್ಕಂಥ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದು 56ನೇ ವಚನದಲ್ಲಿದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 56ನೇ ವಚನದಲ್ಲಿ ಇನ್ನೊಂದು ಸತ್ಯವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಮನುಷ್ಯಪುತ್ರ ಪ್ರಾಣ ಅಥವಾ ರಕ್ಷಿಸುವುದಕ್ಕಾಗಿ ಬಂದ ಸತ್ಯ. ಕ್ರಿಸ್ತನ ಬಗ್ಗೆ ನೋಡುವಾಗ ಕ್ರಿಸ್ತನು
ರಕ್ಷಿಸುವಂತೆ ಬಂದನೆಂಬುದು ಸತ್ಯವಾದದ್ದು. 10ನೇ ಸತ್ಯ, ಇನ್ನು ಒಂದು 4 ಸತ್ಯಗಳನ್ನು ನಾವು ನೋಡಿಕೊಳ್ಬೇಕಾಗಿದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಅದೇನಂತ ಹೇಳಿದರೆ 57ನೇ ವಚನದಲ್ಲಿ ಯಾರೋ ಒಬ್ಬರು, ಸ್ವಾಮಿ ನೀವು ಎಲ್ಲಿ ಹೋದರೂ ನಾನು ಅಲ್ಲಿಗೆ ಬರ್ತೀನಿ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು 58ನೇ ವಚನದಲ್ಲಿ, ಲೂಕ 9ನೇ ಅಧ್ಯಾಯ ಮತ್ತು ಅದರಲ್ಲಿ 58ನೇ ವಚನ, ಲೂಕ 9:58ನೇ ವಚನದಲ್ಲಿ, ನರಿಗಳಿಗೆ ಗುಹೆಗಳಿವೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಪುತ್ರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ ಎಂಬ ಹೇಳಿಕೆ. ಆ ರೀತಿಯಾಗಿ ಹೇಳಿದ್ರಿಂದ ನಾವು ಕಲಿಯುವಂತಹ ಪಾಠ ಆತನ ಶಿಲುಬೆಯ ಕುರಿತಾದದ್ದು. ಹೌದು, ಕ್ರಯವನ್ನು ತಂದೆ ಕಳಿಸಿದಂಥ ಆ ಕಾರ್ಯಕ್ಕೆ ಕ್ರಯ ಕೊಡುವಂಥದ್ದಿತ್ತು. ಇದು ಕ್ರಯ, ಇಟ್ಸ್ ಎ ಕಾಸ್ಟ್ ಟು ಪೇ. ಆನಂತರ 59ನೇ ವಚನದಲ್ಲಿ ಇನ್ನೊಂದು ವಿಷಯ, ಒಬ್ಬ ವ್ಯಕ್ತಿಗೆ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಎಂಬಂಥ ಒಂದು ಮಾತು. ಹಾಗಾದರೆ 12 ಜನ ಶಿಷ್ಯರಿದ್ರಲ್ಲ, ಈಗ 13 ಆಗಿಬಿಡ್ತಿದ್ರು. ಆದರೆ ಅವನು, ಸ್ವಾಮಿ ನಾನು ಹೋಗಿ ತಂದೆಯ ಶವ ಸಂಸ್ಕಾರ ಮಾಡಬೇಕು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಬೇಕಾಗ್ತದೆ. ಅದೇನಂತ ಹೇಳಿದರೆ, ನೀನು ಹೋಗಿ ದೇವರ ರಾಜ್ಯವನ್ನು ಸಾರು. ಗೋ ಆ್ಯಂಡ್ ಪ್ರೀಚ್ ದ ಕಿಂಗ್ಡಮ್. ಸತ್ತವ್ರನ್ನ ಸಮಾಧಿ ಮಾಡ್ತಾರೆ, ನೀನು ಬಂದು ದೇವರ ರಾಜ್ಯವನ್ನು ಸಾರು ಎಂಬ ದೇವರ ರಾಜ್ಯದ ಬಗ್ಗೆ ಒಂದು ಸತ್ಯ. ಟ್ರುತ್ ಅಬೌಟ್ ದಿ ಕಿಂಗ್ಡಮ್ ಆಫ್ ಗಾಡ್. ಒಂದು ವೇಳೆ ಆ ಶಿಷ್ಯನು ಏನು ತೀರ್ಮಾನ ತಗೊಂಡ ಅಲ್ಲಿ ಬರೆದಿಲ್ಲ, ಆದರೆ ಯೇಸು ಸ್ವಾಮಿ ಜೀವನವಿಡೀ ಜನರಿಗೆ ಒಂದು ಆಯ್ಕೆ, ಚಾಯ್ಸನ್ನು ಕೊಡ್ತಾ ಹೋದರು. ಕೊನೆಯದಾಗಿ 62ನೇ ವಚನ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 62ನೇ ವಚನದಲ್ಲಿ ಇನ್ನೊಂದು ಸತ್ಯ ಇದೆ. ಅದೇನೆಂದರೆ, ನೇಗಿಲಿನ ಮೇಲೆ ತನ್ನ ಕೈಗಳನ್ನು ಇಟ್ಬಿಟ್ಟು ಹಿಂದಕ್ಕೆ ನೋಡುವಂಥ ವ್ಯಕ್ತಿ ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂಬಂಥ ಸತ್ಯ. ಆ ಸತ್ಯವನ್ನು ನಾವುಗಳು ಅನ್ವಯ ಮಾಡಿಕೊಳ್ಳೋದು ಹೇಗೆ? ಏನಂದರೆ, ನಾವು ಸೇವೆಗೆ ಬಂದುಬಿಟ್ಟಿದ್ದೀವಿ ಅಥವಾ ದೇವರ ಹೊಲದಲ್ಲಿದ್ದೇವೆ, ಆದರೆ ಹಿಂದಕ್ಕೆ ನೋಡುವಂಥದ್ದು ಫೋಕಸ್. ಹಾಗಾದರೆ ಕಲಿಯುವಂಥ ಒಂದು ಪಾಠ ಏನಂದರೆ, ಆ ಕೇಂದ್ರದ ಕಡೆಗೆ ಗಮನ, ಗುರಿಯೆಡೆಗೆ ಗಮನ, ದಿಕ್ಕಿನೆಡೆಗೆ ನಮ್ಮ ಗುರಿ ಅಥವಾ ಗಮನ ಇರತಕ್ಕದ್ದು ಅನ್ನುವಂಥ ಪಾಠವನ್ನು ನಾವು ಕಲಿತೇವೆ. ಸರಿ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37ರಿಂದ 62 ವಚನಗಳಲ್ಲಿ ಕ್ರಿಸ್ತನ ಬಗ್ಗೆ 14 ಸತ್ಯಗಳನ್ನು ನಾವು ಕಲಿತುಕೊಂಡಿದ್ವಿ. ಈ 14 ಸತ್ಯಗಳು ಕ್ರಿಸ್ತನ ಬಗ್ಗೆ ಹೆಚ್ಚಾಗಿ ಇವೆ, ಆದರೆ ಅದನ್ನು ನಾವು ಅದರ ಹಿಂಬಾಲಕರಾಗಿ ನಮ್ಮ ಸೇವಾ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಚನದಿಂದ 62 ವಚನಗಳವರೆಗೆ ಇರುವಂಥ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.